ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಸತ್ಯ ಘಟನೆಯನ್ನು ಆಧರಿಸಿದ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮೆಲ್ಲರಿಗೂ ಅದನ್ನು ತಿಳಿಸಲಿಕ್ಕೆ ಈ ಒಂದು ಸಂಚಿಕೆಯನ್ನು ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ ಅನ್ನುವಂಥ ಸತ್ಯವಾದ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ಹೇಳುತ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ನಾನೇನು ಎಳೆಯುವುದಿಲ್ಲ. ಏನಾಗಿದೆಯೋ ಅದನ್ನಷ್ಟೇ ಹೇಳಿ ಅದರ ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೇ ಬಿಡ್ತೀನಿ. ನೀವೇ ತೀರ್ಮಾನ ತೆಗೆದುಕೊಂಡು ನಿಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೂ ವಿಚಾರಗಳನ್ನು ಕೂಡ ನನ್ನ ಜೊತೆಗೆ ನೀವು ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನೀಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಬುಲಾಂಚ್ ಅನ್ನುವಂಥ ಒಂದು ನಗರದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ. ಆ ನಗರದಲ್ಲಿ ಕಬೀರ್ ದಾಸ್ ಅನ್ನುವಂಥ ಒಂದು ಕಾಲನಿಯಲ್ಲಿ, ಅಂದರೆ ಒಂದು ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಘಟನೆ ನಡೀಬೇಕಾದ್ರೆ ನಿಜಕ್ಕೂ ಕೂಡ ಆ ಒಂದು ಘಟನೆಯನ್ನು ನೆನೆಸಿಕೊಂಡ್ರೆ ಸಂಸಾರ ಅನ್ನೋದು ಇಷ್ಟೇನಾ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿಯೂ ಕೂಡ ನಾವು ಇರೋದು ಕೂಡ ಸತ್ಯ. ಹೀಗಿರಬೇಕಾದ್ರೆ ಸಂಸಾರ, ಮನೆ, ಮಕ್ಕಳು, ಗಂಡ ಹೆಂಡತಿ, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ನಮ್ಮನ್ನು ಅವರು ನಮಗೆ ನಿಜಕ್ಕೂ ಕೂಡ ಆಪದ್ ಬಾಂಧವರು ಅನ್ನುವಂಥ ಒಂದು ಕಠೋರ ಸತ್ಯವನ್ನು ಅರಿತುಕೊಂಡಿದ್ದೇವೆಯೋ ಆ ಕಠೋರ ಸತ್ಯಕ್ಕೆ ಒಂದು ಅಪವಾದ ಎನ್ನುವಂತೆ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ನಾಯಕಿ ಹಾಗೂ ಅವಳ ಒಂದು ಸಂಗಾತಿಯ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಅದೇ ಒಂದು ಪ್ರದೇಶದಲ್ಲಿ ಅಂದ್ರೆ ಅವಳ ಗಂಡ ಅವನು ಟ್ರಾನ್ಸ್ಪೋರ್ಟ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನ ಹೆಸರು ಬಾಬು ಹಾಗೂ ಇವಳ ಹೆಸರು ಕೂಡ ನಾನು ಹೇಳ್ತೀನಿ. ಆದರೂ ಕೂಡ ಆ ಒಂದು ಘನತೆ, ಗಾಂಭೀರ್ಯದ ಒಂದು ವಿಷಯವಾಗಿ ಆ ಒಂದು ಮಹಿಳೆಯ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಹೀಗಿರಬೇಕಾದ್ರೆ ಅವರಿಗೆ 2017ರಲ್ಲಿ ಅವರಿಗೆ ವಿವಾಹವಾಯಿತು. ಸುಂದರವಾದ ಜೀವನ, ಎರಡು ಮುದ್ದಾದ ಮಕ್ಕಳನ್ನು ಪಡೆದಿರತಕ್ಕಂಥ ಈ ದಂಪತಿಗಳಿಗೆ ನಿಜಕ್ಕೂ ಕೂಡ ಸ್ವರ್ಗವೇ ಕೈಗೆಟುಕಿದಂತೆ ಆಗಿರ್ತಕ್ಕಂಥ ಒಂದು ಸಂತಸದ ವಾತಾವರಣವಿದ್ದಾಗ ಅವರ ಬಾಳಿನಲ್ಲಿ ಬಿರುಗಾಳಿ ಎದ್ದು ಅವರ ಬಾಳನ್ನೇ ಆಹುತಿಯನ್ನಾಗಿ ತೆಗೆದುಕೊಂಡು ತನ್ನ ಒಂದು ಕಾಕದೃಷ್ಟಿಯನ್ನು ಬೀರಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಎಂಥವರಿಗಾದರೂ ಕರಳು ಚುರ್ ಅನ್ನುವಂಥ ಒಂದು ಸಂಗತಿಯಂತೆಯೇ ನಾನು ಭಾವಿಸ್ತೀನಿ. ಹೀಗಿರಬೇಕಾದ್ರೆ ಅವಳ ಹೆಸರನ್ನು ಹೇಳಿಬಿಡ್ತೀನಿ, ನನಗೇನು ತೊಂದರೆ ಇಲ್ಲ. ರಾಧಿಕಾ ಅವಳ ಹೆಸರನ್ನು ಕೂಡ ನಾನೀಗ ಹೇಳಿದ್ದೇನೆ. ಹೀಗಿರಬೇಕಾದ್ರೆ ಅವಳ ತವರು ಮನೆಯ ಊರಿನಲ್ಲೇ ಇರತಕ್ಕಂಥ ಒಬ್ಬ ಯುವಕ ಪದೇ ಇವರ ಮನೆಗೆ ಬಂದು ಹೋಗುವುದು ಮಾಡ್ತಿರ್ತಾನೆ. ಯಾಕಂದರೆ ಅವರು ಮೊದಲಿನಿಂದಲೂ ಕೂಡ ಒಳ್ಳೆಯ ಸ್ನೇಹಿತರು ಆಗಿದ್ದರು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾಯಿವೆ. ಹೀಗಿರಬೇಕಾದ್ರೆ ಈ ರಾಧಿಕಾಳ ಗಂಡ ಬಾಬು ಏನು ಮಾಡ್ತಿರ್ತಾನೆ, ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾನಲ್ಲ, ಹೀಗಾಗಿ ಅವನಿಗೆ ನಿಜಕ್ಕೂ ಕೂಡ ಹೆಂಡತಿಯ ಜೊತೆಗೆ ಸಂತಸದ ಕ್ಷಣಗಳನ್ನು ಕಳೆಯಲಿಕ್ಕೆ ಹಾಗೂ ಮನೆಯಲ್ಲಿ ತನ್ನ ಮಕ್ಕಳೊಂದಿಗೆ ಆಟವಾಡಲಿಕ್ಕೆ ಅವರಿಗೆ ತನ್ನ ಒಂದು ಸಮಯವನ್ನು ಮೀಸಲಿಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತೈತಿ. ಆದರೂ ಕೂಡ ಅವರಿಗೆ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ. ಹೀಗಿರಬೇಕಾದ್ರೆ ಆ ಸಂದರ್ಭದಲ್ಲಿ ಅವಳಿಗೆ ಏನೋ ಒಂದು ಥರ ಕಿರಿಕಿರಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಹೀಗಿರಬೇಕಾದ್ರೆ ಅವಳು ಒಬ್ಬಂಟಿಯಾಗಿ ಬೇಸತ್ತು ತನ್ನ ಊರಿನವನೇ ಆಗಿರ್ತಕ್ಕಂಥ ಅಂದರೆ ಬಬ್ಲು, ಅವನ ಹೆಸರು ಬಬ್ಲುನ ಒಂದು ಸಾಂಗತ್ಯಕ್ಕಾಗಿ ಅವಳು ಹಪಹಪಿಸ್ತಿರ್ತಾಳೆ. ಹೀಗಿರುವಾಗ ಅವನು ಬಂದು ಹೋಗಿ ಮಾಡ್ತಿರ್ತಾನೆ. ಅದು ಕೂಡ ತನ್ನ ತವರೂರಿನ ಒಬ್ಬ ಯುವಕ, ಅದು ಮೊದಲಿನಿಂದಲೂ ಕೂಡ ನನಗೆ ಸ್ನೇಹಿತ ಅಂತೇಳಿ ಹೇಳಿದ್ಲಲ್ಲ, ಹಾಗಾಗಿ ಗಂಡನು ಕೂಡ ಅದರ ಬಗ್ಗೆ ಹೆಚ್ಚು ತಲೆಯನ್ನು ಕೂಡ ಕೆಡಿಸ್ಕೊಂಡಿರೋದಿಲ್ಲ. ಇರಲಿ ಬರಲಿ ಹೋಗಲಿ ಬಿಡು, ಯಾಕಂದರೆ ಹೆಂಡತಿಯ ಅವನು ಬಂದರೆ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಾನೆ. ಹೀಗಿದ್ದಾಗ ಸ್ವರ್ಗಕ್ಕೆ ಕಿಚ್ಚು ಚಂದ ಸರ್ವಜ್ಞನ ನಾಣ್ಣುಡಿ ಇದೆಯಲ್ಲ, ಆ ನಾಣ್ಣುಡಿ ನಿಜಕ್ಕೂ ಕೂಡ ಇವರ ಬಾಳಿನಲ್ಲಿ ಇತ್ತು. ಯಾಕಂದರೆ ಕೈ ತುಂಬ ಸಂಬಳ ಬರ್ತಿತ್ತು. ಹೆಂಡತಿ ಮಕ್ಕಳನ್ನು ಸಂತಸದಿಂದ ನೋಡ್ಕೊಳ್ತಿದ್ದ ಹಾಗೂ ಅವರಿಗೆ ಯಾವುದೇ ಕೊರತೆಗಳು ಉಂಟಾಗದಂತೆ ಅವರನ್ನು ಸಲುತ್ತಿದ್ದ. ಹೀಗಿರಬೇಕಾದ್ರೆ ಅವಳಿಗೂ ಕೂಡ ಖರ್ಚು ವೆಚ್ಚಗಳ ಬಗ್ಗೆ ಏನೂ ತೊಂದರೆ ಇರಲಿಲ್ಲ. ಹೀಗಿದ್ದಾಗ ಗಂಡನು ಮನೆಯಲ್ಲಿ ಇರೋದಿಲ್ಲ, ತನ್ನ ಜೊತೆಗೆ ಸರಿಯಾಗಿ ಕಾಲ ಕಳೆಯೋದಿಲ್ಲ, ಸಮಯವನ್ನು ಮೀಸಲಿಡೋದಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವರ ಊರಿನ ಬಬ್ಲುನ ಒಂದು ಸಾಂಗತ್ಯವನ್ನು ಮಾಡ್ತಾಳೆ. ಜೊತೆಗೆ ಆ ಸಾಂಗತ್ಯದ ಪರಿಣಾಮವಾಗಿ
ಅವನು ಬರೋದು ಹೋಗೋದು ಇನ್ನೂ ಜಾಸ್ತಿ ಮಾಡ್ತಾನೆ. ಅದು ಗಂಡನ ಅರಿವಿಗೂ ಕೂಡ ಬರ್ತೈತಿ. ಬಂದರೂ ಕೂಡ ಅವನು ಸ್ವಲ್ಪ ಬುದ್ಧಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಿದ್ದಾಗ ಆದರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಇರಲಿ ಬಿಡು, ಎಂದು ಸುಧಾರಣೆ ಆಗ್ತಾಳೆ, ನಾಳೆ ಸುಧಾರಣೆ ಆಗ್ತಾಳೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಆ ಬಾಬು ಕೂಡ ಇರ್ತಾನೆ. ಹೀಗಿರಬೇಕಾದ್ರೆ ಅದು ಕೂಡ ಅವಳಿಗೆ ಯಾವುದೂ ಕೂಡ ತಲೆಗೆ ಹತ್ತೋದಿಲ್ಲ. ಕೊನೆಗೆ ಒಂದು ದಿವಸ ಬಾಬು ಮನೆಗೆ ಬಂದಾಗ ರೆಡ್ ಹ್ಯಾಂಡಾಗಿ ಅವನ ಕೈಗೆ ಇವರು ಸಿಗ್ತಾರೆ. ಆಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನೆನೆಸಿಕೊಂಡ್ರೆ ನಿಜಕ್ಕೂ ಕೂಡ ಜೀವನದಲ್ಲಿ ಹುಳಿ ಹಿಂಡುವವರು ಹೀಗೂ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೂ ಸಾಕ್ಷಿ ಆಗ್ತೈತಿ. ಕೊನೆಗೆ ತೀರ್ಮಾನ ಮಾಡ್ತಾನೆ. ಆದರೆ ಮೊದಲು ಅವಳು ಒಪ್ಪೋದಿಲ್ಲ. ಆದರೂ ಕೂಡ ರೆಡ್ ಹ್ಯಾಂಡಾಗಿ ಸಿಕ್ಕಾಗ ವಿಧಿ ಇಲ್ಲದೆ ಒಪ್ಕೋತಾಳೆ. ಹೀಗೆ ಒಪ್ಪಿಕೊಂಡಾಗ ಅವಳಿಗೆ ಒಂದು ಮಾತು ಹೇಳ್ತಾನೆ, ಇಲ್ಲ ನೀನು ಬೇಕಾದರೆ ಅವಳನ್ನೇ ಮದುವೆ ಮಾಡ್ಕೊ, ನಾನು ಸಂಪೂರ್ಣ ನನ್ನ ಒಪ್ಪಿಗೆ ಇದೆ, ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಆಡಿದಾಗ ಅವಳು ಆ ಬಬ್ಲೂನ ಕೇಳ್ತಾಳೆ. ಅವನು ಕೂಡ ಒಪ್ತಾನೆ. ಒಪ್ಪಿದಾಗ ಇವನೇ ಅಂದರೆ ಬಾಬು ಅದರ ಸ್ವಂತ ಗಂಡನೇ ತನ್ನ ಹೆಂಡತಿಯನ್ನು ಆ ಬಬ್ಲೂಗೆ ಕೊಟ್ಟು ಮದುವೆಯನ್ನು ಕೂಡ ಮಾಡ್ತಾನೆ. ಆಗ ಮಾಡಿದಾಗ ಕೊನೆಗೆ ಅವನಿಗೆ ಅಂದರೆ ಬಬ್ಲೂನಿಗೆ ಇವಳು ಬೇಕು, ಆದರೆ ಅವಳ ಮಕ್ಕಳು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕೊನೆಗೆ ಹಾಗೂ ಹೀಗೂ ಅವಳು ಕೂಡ ಮಕ್ಕಳನ್ನು ಕರೆದುಕೊಂಡು ಹೋಗೋಣ ಅಂತ ಹೇಳಿದರೂ ಕೂಡ ಅವನು ಒಪ್ಪೋದಿಲ್ಲ. ಕೊನೆಗೆ ಅವಳಿಗೂ ಕೂಡ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಾಗೋದಿಲ್ಲ ಅಂತ ತಿಳಿದಾಗ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ, ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗೋಣ ಅನ್ನುವಂಥ ತೀರ್ಮಾನಕ್ಕೆ ಕೂಡ ಅವಳು ಬರ್ತಾಳೆ. ಆಮೇಲೆ ಆ ಮಕ್ಕಳನ್ನು ತನ್ನ ಮೊದಲನೆಯ ಗಂಡನಾದ ಬಾಬುನೇ ಅವ ಮಕ್ಕಳ ಪಾಲನೆ, ಪೋಷಣೆ, ಸಂರಕ್ಷಣೆ ಮಾಡುವಂಥ ಎಲ್ಲ ವ್ಯವಸ್ಥೆಯನ್ನು ತಾನೇ ಮಾಡ್ಕೋತಾನೆ. ಯಾಕಂದರೆ ಹೆತ್ತವರಿಗೆ ಹೆಗ್ಗನ ಮುದ್ದಂತಾರಲ್ಲ, ಆ ತಾಯಿ ಹೇಗೆ ಇದ್ದರೂ ಕೂಡ ಮಕ್ಕಳು ನನ್ನ ಮಕ್ಕಳು ಅನ್ನುವಂಥ ಒಂದು ಅಭಿಮಾನ ತಂದೆಗೆ ಇರ್ತೈತಿ. ಆ ಒಂದು ಕಾರಣಕ್ಕಾಗಿ ತನ್ನ ಇಬ್ಬರೂ ಮಕ್ಕಳನ್ನು ತಾನೇ ಜೋಪಾನ ಮಾಡಿಕೊಂಡು ಅವನು ಈಗ ಕಾಲ ಕಳೀತಿದ್ದಾನೆ. ಹೀಗಿದ್ದಾಗ ಒಳ್ಳೆಯ ಸಂಸಾರ ಇರ್ತೈತಿ, ಒಳ್ಳೆಯ ಒಂದು ಸಂತೋಷದ ಕ್ಷಣಗಳನ್ನು ಕಳೀತಿರ್ತಾರೆ. ಆದರೂ ಕೂಡ ಗಂಡ ಮತ್ತು ಹೆಂಡತಿಯಲ್ಲಿ ಒಂದು ಪರಸ್ಪರ ಸಂಬಂಧದ ಒಂದು ವಿಚಾರ ಬಂದಾಗ ಒಬ್ಬರಿಗೊಬ್ಬರು ಅನುಸರಿಸ್ಕೊಂಡು ಹೋಗಬೇಕು. ಯಾಕಂದರೆ ಗಂಡನಿಗೂ ಕೂಡ ಕೆಲಸದ ಒತ್ತಡ ಇರ್ತೈತಿ, ಹೆಂಡತಿಯೂ ಕೂಡ ಅದು ಮನೆ ಕೆಲಸ ಆಗಲಿ, ಅವಳು ಇನ್ನುಳಿದ ಆಫೀಸ್ ಕೆಲಸಗಳೇ ಆಗಿರಲಿ ಅವಳಿಗೂ ಇರ್ತವೆ. ಆದರೆ ಅದನ್ನೇ ಒಂದು ನೆಪ ಮಾಡಿಕೊಂಡು ಈ ರೀತಿ ಮಾಡಿದರೆ ಯಾರ ಸಂಸಾರವೂ ಸುಖಕರವಾಗಿರುವುದಿಲ್ಲ ಅನ್ನುವಂಥ ಒಂದು ಘಟನೆಗೆ ಈ ಘಟನೆ ಸಾಕ್ಷಿ ಆಗ್ತೈತಿ. ಆದ್ದರಿಂದ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಳೆದುಕೊಳ್ಬಾರ್ದು. ಆಮೇಲೆ ಇದು ಕೌಟುಂಬಿಕ ಜೀವನ. ಯಾಕಂದರೆ ನಮ್ಮ ದೇಶದಲ್ಲಿ ಕೌಟುಂಬಿಕ ಜೀವನಕ್ಕೆ ಹಿರಿಯರಾದಿಯಾಗಿ ದೇವತೆಗಳು ಕೂಡ ಈ ಒಂದು ಕೌಟುಂಬಿಕ ಜೀವನಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ನಮ್ಮಲ್ಲಿ ಇರುವಾಗ ಈ ರೀತಿ ನಡಿಬಾರ್ದು, ಈ ಒಂದು ಸಮಾಜಕ್ಕೆ ಕಳಂಕ ತರಬಾರ್ದು ಅನ್ನುವಂಥ ಒಂದು ಮಾತನ್ನು ಎಲ್ಲರಿಗೂ ಕೂಡ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯಕ್ಕೆ ಸಾಕ್ಷಿಯಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕನ್ನಡಿಗ ಚಾನಲ್ YTಯನ್ನು ವೀಕ್ಷಣೆ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ. ಹಾಗೂ ಈ ಸಂಚಿಕೆಯನ್ನು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.